ಎಲ್ರಿಗೂ ನಮಸ್ಕಾರ. ವಿಷಯ ಏನಪ್ಪ ಅಂದ್ರೆ, ನಾವು ನಮ್ಮ ದೋಸ್ತರೆಲ್ಲ ಈಗ ಮಾತಾಡ್ತಿರ್ಬೇಕಾದ್ರೆ ಒಂದು ಸಣ್ಣ ವಿಚಾರ ಏನಪ್ಪ ಅಂದ್ರೆ, ನಮ್ಮ ಮನೆಯವರೇ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಅಂತ. ಆದಷ್ಟು ನಮಗೆ ಹಿತಶತ್ರು ಯಾರಪ್ಪ ಅಂದ್ರೆ ಎಲ್ಲರೂ ಹೇಳ್ತಾರೆ, ನಮಗೆ ಆಜು ಬಾಜು ಯಾರಿಲ್ಲಪ್ಪ, ನಮ್ಮ ಮನೆಯವ್ರ ನಮ್ಗೆ ಸರಿ ಇಲ್ಲ ಅಂತ ಹೇಳೋದು. ಇದ್ರ ಬಗ್ಗೆ ನನ್ನ ಒಂದು ಸಣ್ಣ ಸಲಹೆ ಏನಪ್ಪ, ನನ್ನ ಅನಿಸಿಕೆ ಏನಪ್ಪ ಅಂದ್ರೆ, ಯಾರು ಏನೇ ಮಾತಾಡ್ತಾರೆ ಅಂತ ಬೇರೆಯವ್ರು ಮಾತಾಡಿದ್ರೆ ಅದು ಓಕೆ, ಮನೆಯವರು ಮಾತಾಡ್ತಾರಂದರೆ ಅದು ಅಷ್ಟೊಂದು ಸರಿ ಅನಿಸಲ್ಲ. ಹಾಗಂತ ಅವ್ರು ಹೇಳಿದರು ಇವ್ರು ಹೇಳಿದರು ಅಂತ ನೀವು ಅರ್ಥ ಮಾಡ್ಕೊಳ್ಳೋದು ಕೂಡ ಅದು ಸರಿಯಲ್ಲ. ಯಾಕಂದರೆ ನಮ್ಮ ಮನೆಯವರು ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಬೇರೆಯವ್ರ ಮುಂದೆ ಅಂತ ನೀವು ಹೇಗೆ ಬೇರೆಯವರ ಬಾಯಿಂದ ಕೇಳಿ ನೀವು ನಂಬ್ತೀರಾ ಅನ್ನೋದು ನನ್ನ ಅನಿಸಿಕೆ. ಹಾಗಾಗಿ ದಯವಿಟ್ಟು ಯಾರೇ ಆಗಲಿ ನಿಮ್ಮ ಮನೆಯವರ ಬಗ್ಗೆ ಆದಷ್ಟು ನಂಬಿಕೆ ಇರಲಿ. ಅವರು ಒಳ್ಳೆಯದೇ ಮಾತಾಡಿರಲಿ ಕೆಟ್ಟದೇ ಮಾತಾಡಿರಲಿ, ನೀವು ಖುದ್ದಾಗಿ ಕೇಳಿದರೆ ಮಾತ್ರ ಸ್ಪಂದನೆ ಕೊಡಿ. ಯಾರೋ ಒಬ್ಬರು ಬಂದು ಹೇಳ್ತಾ ಇದ್ದಾರೆ, ನಮ್ಮ ತಮ್ಮ ಸರಿಯಿಲ್ಲ, ನಮ್ಮ ಅಣ್ಣ ಸರಿಯಿಲ್ಲ ಅಂತ ಹೇಳಿದ್ರೆ ಅದನ್ನು ನೀವು ಗಮನ ಕೊಡಬೇಡಿ. ಯಾಕಂದರೆ ಅವ್ರು ಮಾತಾಡಿರೋದು ಸ್ವಲ್ಪ ಇದ್ರೂ ಅದರ ಹಿನ್ನೆಲೆ ಬಹಳಷ್ಟು ಅರ್ಥ ಇರುತ್ತೆ. ಈಗ ನಾನೊಬ್ಬ ಅಣ್ಣನಾಗಿ ಏನೋ ಒಂದು ಕೆಟ್ಟದಾಗಿ ಮಾಡಲಿ ಅಥವಾ ಏನೋ ಒಳ್ಳೇದು ಮಾಡಿದ್ರು ನಮ್ಮ ತಮ್ಮ ಏನಾದರೂ ಮಾತಾಡ್ತಿದ್ದಾನೆ ಅಂದರೆ ಅದ್ರ ಹಿಂದೆ ಯಾವುದೋ ಒಂದು ವಿಚಾರ ಇರುತ್ತೆ. ಆ ಉದ್ದೇಶದಿಂದ ಹೇಳಿರ್ತಾನೆ ವಿನಃ ಈ ನಮ್ಮ ಅಣ್ಣನೇ ಕೆಟ್ಟವನು ಅಂತ ಯಾರು ಹೇಳಿರಂಗಿಲ್ಲ. ಹಾಗಾಗಿ ಎಲ್ರಿಗೂ ಈ ವಿಚಾರ ತಿಳಿಸ್ಬೇಕು ಅನ್ನಿಸ್ತು, ಈ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ನಮ್ಮವರು ನಮ್ಮ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಅದರ ಅರ್ಥ ಇರುತ್ತೆ, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಏನಪ್ಪ ಅಂದರೆ, ನೀವು ಖುದ್ದಾಗಿ ಕೇಳಿ. ಈ ವಿಚಾರ ನಿಮಗೆ ಹೌದೇನಪ್ಪ ನೀನು ಈ ಥರ ಮಾತಾಡಿದ್ದೇನೋ, ಯಾರು ಹೇಳಿದರು ಏನು ಹೇಳಿದರು, ಅದು ದೊಡ್ಡದಾಗೋದಕ್ಕಿಂತ ನೀವು ಖುದ್ದಾಗಿ ಕೇಳಿಕೊಂಡು ಮಾತಾಡಿಕೊಂಡ್ರೆ ಉತ್ತಮ. ಮತ್ತು ನಮ್ಮವರ ಬಗ್ಗೆ, ನಮ್ಮ ಮನೆತನದವರ ಬಗ್ಗೆ ಅವರ ಅಭಿಪ್ರಾಯವನ್ನು ಬೇರೆಯವರ ಮುಂದೆ ವ್ಯಕ್ತಪಡಿಸಬೇಡಿ. ಯಾಕಂದರೆ ಬೇರೆಯವರು ಎಷ್ಟಿದ್ದರೂ, ನೀವು ಎಷ್ಟೇ ಒಳ್ಳೆಯದನ್ನು ಹೇಳಿದರೂ ಕೂಡ ಅದರಲ್ಲಿ ಕಹಿ ಕಲ್ಪನೆಗಳನ್ನು ತುಂಬಿ, ನಾವು ಹೇಗೆ ಹೊಲದಲ್ಲಿ ಬೀಜವನ್ನು ಬಿತ್ತಬೇಕಾದ್ರೆ ಗೊಬ್ಬರ ಅದು ಇದು ಹದ ಮಾಡಿ ತುಂಬ್ತೀವಲ್ಲ, ಆ ಥರ ನಮ್ಮ ಅಭಿಪ್ರಾಯವನ್ನು ಬೇರೆಯವರ ಮುಂದೆ ಕೆಟ್ಟದ್ದನ್ನೇ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. ಯಾಕಂದರೆ ಅಣ್ಣ ತಮ್ಮಂದಿರು ಚೆನ್ನಾಗಿರಬಾರ್ದು, ಅತ್ತಿ ಮಾವಂದಿರು ಜೊತೆ ಚೆನ್ನಾಗಿರಬಾರ್ದು ಅನ್ನೋರು. ಹಾಗಾಗಿ ನಾವು ಏನೇ ವಿಚಾರವನ್ನು ತಿಳ್ಕೊಳ್ಳೋದಿದ್ರೆ ಖುದ್ದಾಗಿ ತಿಳ್ಕೊಳ್ಳಿ. ನಮ್ಮವರ ಬಗ್ಗೆ ಬೇರೆಯವರ ಮುಂದೆ ಕೆಟ್ಟದಾಗಿ ಮಾತಾಡೋದನ್ನು ಬಿಡಿ. ನಿಮ್ಮ ಕುಟುಂಬದಲ್ಲೇ ಯಾರಾದರೂ ಕೆಟ್ಟದನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ ನೇರವಾಗಿ ಹೋಗಿ ಹೇಳಿ, ನೀನು ಈ ಥರ ಮಾಡ್ತಾ ಇದೆಯಾ ಅಂತ. ಆ ವಿಚಾರನ ಬಿಟ್ಬಿಟ್ಟು ಬೇರೆಯವರ ಮುಂದೆ ಹೇಳಿ ನಿಮ್ಮವರನ್ನು ನೀವು ಚಿಕ್ಕವರನ್ನಾಗಿ ಮಾಡಬೇಡಿ ಅಂತ ನನ್ನ ಭಾವನೆ. ವಿಷಯ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಈ ಚಿಕ್ಕ ಚಿಕ್ಕ ವಿಚಾರದಿಂದಲೇ ಕುಟುಂಬದ ಪರಿಣಾಮಗಳು ಬಹಳಷ್ಟು ಹದಗೆಡ್ತಾ ಇದ್ದಾವೆ. ನಮ್ಮವರೇ ನಮಗೆ ಶತ್ರು ಅನ್ನೋದು 100ಕ್ಕೆ 90% ಜನ ಹೇಳ್ತಾರೆ. ಇದು ಯಾಕೆ ಹೇಳ್ತಾರೆ ಅಂದರೆ, ತಾವೇ ಖುದ್ದಾಗಿ ಹೋಗಿ ಅವರ ಜೊತೆ ಮಾತನಾಡದ ಕಾರಣ ಈ ಡಿಸಿಷನ್ ಬರ್ತಾ ಇದೆ. ಅಂದರೆ ನಮ್ಮವರೇ ನಮಗೆ ಶತ್ರು ಬಿಟ್ಟರೆ ಬೇರೆ ಯಾರಿಲ್ಲ ಅಂತ. ನಮ್ಮವರೇ ನಮಗೆ ಯಾಕೆ ಶತ್ರು ಆಗ್ತಾರೆ? ನಮ್ಮವರು ಅದೆಷ್ಟೇ ಶತ್ರುಗಳಿದ್ರೂ ಒಂದಲ್ಲ ಒಂದು ದಿವಸ ನಮ್ಮವರೇ ನಮ್ಮ ಕಷ್ಟ ಕಾಲಕ್ಕೆ ಬರೋದು. ಇದು ನೆನಪಿಟ್ಕೊಳ್ಳಿ. ಯಾರೋ ಬೇರೆಯವರು ಬರ್ತಾರೆ, ನಮಗೆ 5 ನಿಮಿಷದ ಖುಷಿಗಾಗಿ ನಮ್ಮ ಒಳ್ಳೆತನದ ಬಗ್ಗೆ ಮಾತಾಡಿ ಹೋಗಿಬಿಡ್ತಾರೆ. ನಾವು ಮುಂದೆ ಹೋದ ಮೇಲೆ ನಮ್ಮದೇ ಒಂದೊಂದು ಕೆಟ್ಟತನವನ್ನು ತೆಗೆದುಕೊಂಡು ಹೀಯಾಳಿಸ್ತಾರೆ. ಇದು ನಿಮ್ಮ ಗಮನದಲ್ಲಿರಲಿ, ಇದು ಬಹಳ ಮುಖ್ಯ. ನಮ್ಮವರ ಬಗ್ಗೆ ನಮ್ಮ ಮುಂದೆ ಕೆಟ್ಟದಾಗಿ ಮಾತಾಡಿ ನಮ್ಮ ಒಳ್ಳೆತನದ ಬಗ್ಗೆ ನಮಗೆ ಅರಿವು ಮೂಡಿಸಿ, ತದನಂತರ ನಾವು ಹೋದ ಮೇಲೆ ನಮ್ಮದೇ ಬಗ್ಗೆ
ಕೆಟ್ಟ ವಿಚಾರ ಬೇರೆಯವರ ಮುಂದೆ ಹೇಳ್ತಾರೆ. ಹಾಗಾಗಿ ನಾವು ಮತ್ತು ನಮ್ಮ ಕುಟುಂಬದ ಸದಸ್ಯರೊಡನೆ ಚೆನ್ನಾಗಿರೋಣ. ಯಾರೇ ಆಗಲಿ, ಅಕ್ಕ, ಅಣ್ಣ, ತಮ್ಮ, ಚಿಕ್ಕ ದೊಡ್ಡಪ್ಪಂದಿರು ಎಲ್ಲರೂ ಚೆನ್ನಾಗಿರೋಣ. ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಿಷ್ಟೇ, ಯಾರೂ ಏನು ಕಳ್ಕೊಂಡು ಹೋಗೋದಿಲ್ಲ, ಯಾರೂ ಏನು ಪಡ್ಕೊಂಡೂ ಹೋಗೋದಿಲ್ಲ. ಬಯಸೋದು ಇಷ್ಟೇ, ನಾವು ನಮ್ಮ ಜೊತೆ ನಮ್ಮೊಡನೆ ಚೆನ್ನಾಗಿರೋಣ. ಧನ್ಯವಾದ.